ಒಂದು ವೇಳೆ ತಡೆ ನೀಡಿದ್ರೆ ಸರ್ಕಾರದ ಅಧಿಕಾರವನ್ನ ತಡೆಯದಂತಾಗುತ್ತೆ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ನೋಡಿ, ಇದೇ ಸಂದರ್ಭದಲ್ಲಿ ಇಂದಿರಾ ಸಹಾನಿ ಕೇಸನ್ನ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖಿಸಿದ್ದಾರೆ. ತಡೆ ನೀಡಬಾರದು, ಈಗೇನು ನಡೀತಾ ಇದೆ ಸರ್ವೆ ಕಾರ್ಯ ಅದು ಹಾಗೆ ಮುಂದುವರಿಯುವಂತೆ ಮಾಡಬೇಕು. ನಿನ್ನೆನೂ ಕೂಡ ತಮ್ಮ ವಾದದಲ್ಲಿ ಅವರು ಕೇಳಿದರು, ಮಧ್ಯಂತರ ತಡೆ ಆಜ್ಞೆ ನೀಡುವಂತಹ ಸಾಧ್ಯತೆಗಳು ಅಥವಾ ಅವಶ್ಯಕತೆ ಇದರಲ್ಲಿ ಇಲ್ಲ, ಬೇಕಾದ್ರೆ ಸರ್ವೆ ಮಾಡ್ತಾ ಇರೋಣ, ಸರ್ವೆ ಕಂಟಿನ್ಯೂ ಆಗಲಿ, ದಸರಾ ವೆಕೇಷನ್ಸ್ ಮುಗಿದ ನಂತರ ಮತ್ತೆ ಈ ಒಂದು ಅರ್ಜಿಗಳ ಬಗ್ಗೆ ವಿಚಾರಣೆಯನ್ನು ನಡೆಸ್ಬೋದು, ನಮಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಅನ್ನುವಂಥದ್ದನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದರು. ಆದರೆ ಅರ್ಜಿದಾರರ ಪರ ವಕೀಲರು ಕೇಳ್ತಾ ಇರುವಂಥದ್ದು, ಈಗ ಸರ್ವೆನ ಮುಂದುವರಿಸ್ಬಿಟ್ರೆ, ಯಾಕಂದರೆ ಈಗ ಅಂಕಿಅಂಶಗಳನ್ನು ಅವರು ಸಂಗ್ರಹಿಸ್ತಾರೆ ಅನ್ನುವಂಥದ್ದಾದರೆ, ನಿನ್ನೆ ಹೈಕೋರ್ಟ್ ಕೂಡ ಈ ಪ್ರಶ್ನೆಯನ್ನು ಕೇಳ್ತು, ನೀವು ಅಂಕಿಅಂಶಗಳನ್ನು ಒಂದು ಸಾರಿ ಸಂಗ್ರಹಿಸಿಬಿಟ್ಟ ಮೇಲೆ ಅದಾದಮೇಲೆ ಮತ್ತೆ ಮುಂದೂಡಿದ್ರು ಅಥವಾ ಕ್ಯಾನ್ಸಲ್ ಮಾಡಿದ್ರು ಏನು, ಅವಾಗಲೇ ನೀವು ಸಂಗ್ರಹಿಸಿಬಿಟ್ಟಿರ್ತೀರಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಇತ್ತು. ಜೊತೆಗೆ ಯಾಕೆ ಇದನ್ನು ಮುಂದೂಡೋದಕ್ಕೆ ಅವಕಾಶಗಳಿವೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೈಕೋರ್ಟ್ ಪ್ರಶ್ನೆಯನ್ನು ಕೇಳಿತ್ತು. ಈಗಾಗಲೇ ಸರ್ಕಾರ ಆದೇಶವನ್ನು ಕೊಟ್ಟಿರೋ ಪ್ರಕಾರ ನಿನ್ನೆಯಿಂದ ಅಂಕಿಅಂಶಗಳ ಈ ಸಂಗ್ರಹ ಮಾಡೋದು, ಸರ್ವೆ ಮಾಡುವಂಥ ಕೆಲಸ ಈಗಾಗಲೇ ನಡೀತಾ ಇದೆ. ನಿನ್ನೆ ಆಲ್ಮೋಸ್ಟ್ ಮಧ್ಯಾಹ್ನ ಸಂಜೆವರೆಗೂ ಕೂಡ ಒಂದಷ್ಟು ಪ್ರಾಬ್ಲಮ್ಗಳಿದ್ವು, ಕೆಲವೊಂದಷ್ಟು ಕಡೆ ಸರಿಯಾಗಿ ಅಂಕಿಅಂಶಗಳನ್ನು ಸಂಗ್ರಹಿಸೋದಕ್ಕಾಗಲಿಲ್ಲ, ಕೆಲವೊಂದಷ್ಟು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಕೆಲವೊಂದು ಕಡೆ ಮೊಬೈಲ್ ಆ್ಯಪ್ಗಳು ಓಪನ್ ಆಗಿರಲಿಲ್ಲ, ಇನ್ನೂ ಗೊಂದಲಗಳು, ಯಾರು ಎಲ್ಲಿ ಹೋಗಬೇಕು, ಯಾವ ಏರಿಯಾಕ್ಕೆ ಹೋಗಬೇಕು ಅನ್ನುವಂಥದ್ದು, ಕೆಲವೊಂದಷ್ಟು ಜನಕ್ಕೆ ಕೈಪಿಡಿ ಸಿಕ್ಕಿರಲಿಲ್ಲ. ಈ ಥರದ್ದು ಒಂದಷ್ಟು ಗೊಂದಲಗಳು ನೆನ್ನೆ ಕಾಣಿಸಿದ್ವು. ಇವತ್ತು ಮತ್ತೆ ಸರ್ವೆ ಆರಂಭವಾಗಿದೆ. ಅಲ್ಲಲ್ಲಿ ಕೆಲವೊಂದು ಕಡೆ ಸಮಸ್ಯೆಗಳು ಬಿಟ್ಟರೆ ಅದನ್ನು ಹೊರತುಪಡಿಸಿದ್ರೆ ಉಳಿದಂತೆ ಈಗ ಸರ್ವೆ ಕಾರ್ಯ ನಡೀತಾ ಇದೆ. ಆಲ್ರೆಡಿ ಎಲ್ಲರೂ ಕೂಡ ಮನೆಗೆ ಹೋಗಿ ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆನ್ ದ ಅದರ್ ಹ್ಯಾಂಡ್, ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇರುವಂಥ ಈ ವಿಚಾರಣೆ, ನೆನ್ನೆ ವಿಚಾರಣೆಯನ್ನು ಇವತ್ತು 2:30ಗೆ ಮುಂದೂಡಿದ್ರು. ಇವತ್ತು ಮತ್ತೆ ಮಧ್ಯಾಹ್ನದಿಂದ ಆರಂಭವಾಗಿದೆ ಈಗ ವಿಚಾರಣೆ. ಸೊ ಇವತ್ತೇ ತೀರ್ಪು ಬರುತ್ತಾ, ಮಧ್ಯಂತರ ಏನಾದರೂ ತಡೆಯಾಜ್ಞೆ ಸಿಗುತ್ತಾ, ಅಥವಾ ಬೇಡ ಮುಂದುವರಿಸಿ ನಾವು ದಸರಾ ವೆಕೇಷನ್ಸ್ ಆದಮೇಲೆ ಮತ್ತೆ ಇದನ್ನು ವಿಚಾರಣೆ ಕೈಗೆತ್ಕೊಳ್ಳೋಣ ಅನ್ನುವಂಥದ್ದನ್ನು ಕೋರ್ಟ್ ಹೇಳುತ್ತಾ ಗೊತ್ತಿಲ್ಲ. ಈಗ ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತೇಳಿ ಅದು ಈಗ ಕುತೂಹಲಕರ. ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ಹೇಳ್ತಾರೆ, ಈ ಹಿಂದೆ ಕೂಡ 2 ಆಯೋಗಗಳನ್ನು ರಚಿಸಲಾಗಿತ್ತು, ಒಂದು ಹಾವನೂರು ಆಯೋಗ ಮತ್ತು ವೆಂಕಟಸ್ವಾಮಿ ಆಯೋಗ. ಸೊ ಆ ಆಯೋಗಗಳ ಬಗ್ಗೆಯೂ ಕೂಡ ಇವತ್ತು ಮನು ಸಿಂಘ್ವಿ ಅವರು ತಮ್ಮ ವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂಕಿಅಂಶಗಳನ್ನು ಸಂಗ್ರಹಿಸೋದಷ್ಟೇ ನಮ್ಮ ಉದ್ದೇಶ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಅಂದರೆ ಸರ್ಕಾರ ಈಗ ಈ ಗಣತಿ ಅಥವಾ ಈ ಸರ್ವೆ ಏನು ಮಾಡ್ತಾ ಇದೆಯಲ್ಲ, ಇದು ಅಂಕಿಅಂಶಗಳನ್ನು ಸಂಗ್ರಹಿಸೋದಕ್ಕೆ ಬಳಸ್ಕೊಳ್ತಾ ಇದೆ. ಯಾಕಂದರೆ ಆ ಅಂಕಿಅಂಶಗಳನ್ನು ಸಂಗ್ರಹಿಸಿದ್ರೆ ಕಲ್ಯಾಣಕಾರಿ ಯೋಜನೆಗಳನ್ನು ರೂಪಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಆ ಕಲ್ಯಾಣಕಾರಿ ಯೋಜನೆಗಳು, ಜನಪರವಾದಂಥ ಕೆಲವೊಂದಷ್ಟು ಕಾರ್ಯಕ್ರಮಗಳು, ಯೋಜನೆಗಳು, ಅದನ್ನು ರೂಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇಂದಿರಾ ಸಹಾನಿ ಕೇಸನ್ನು ಕೂಡ ಅಭಿಷೇಕ್ ಸಿಂಘ್ವಿ ಅವರು ಉಲ್ಲೇಖಿಸಿದರು. ನೋಡಿ, ಈಗ ಇಂದಿರಾ ಸಹಾನಿ ಪ್ರಕರಣವನ್ನು ಓದ್ತಾ ಇದ್ದಾರೆ ಕೋರ್ಟ್ ಹಾಲ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು. ಕೇಂದ್ರ ಸರ್ಕಾರ ಮಾತ್ರ ಸೆನ್ಸಸ್ ನಡೆಸಬೇಕು ಅನ್ನುವಂಥದ್ದು ಸರಿಯಲ್ಲ, ಗಣರಾಜ್ಯ ಪರಿಕಲ್ಪನೆಗೆ ಈ ವಾದ ಒಪ್ಪತಕ್ಕದಲ್ಲ ಅನ್ನುವಂಥದ್ದು ಅಭಿಷೇಕ್ ಸಿಂಘ್ವಿ ಅವರ ವಾದ. ಅಂದರೆ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೂ ಕೂಡ ಕೆಲವೊಂದಷ್ಟು ಅಧಿಕಾರಗಳಿರುತ್ತೆ. ಆ ಅಧಿಕಾರಗಳನ್ನು ಕಿತ್ಕೊಂಡಂಗಾಗತ್ತೆ, ಮೊಟಕುಗೊಳಿಸ್ದಂಗಾಗತ್ತೆ. ಇದು ಗಣರಾಜ್ಯ ಅನ್ನುವಂಥ ಒಂದು ಪರಿಕಲ್ಪನೆ ಇದೆಯಲ್ಲ, ಅಂದರೆ ನಮ್ಮ ಸಂವಿಧಾನದಲ್ಲಿ ಇರುವಂಥ ಒಂದು ಮೂಲ ಕಲ್ಪನೆ, ಒಂದು ಡೆಮೋಕ್ರಸಿಯಲ್ಲಿರುವಂಥ ಒಂದು ಮೂಲ ಕಲ್ಪನೆ ಗಣರಾಜ್ಯ ಅನ್ನುವಂಥದ್ದೇ, ಒಂದೊಂದು ಪ್ರತ್ಯೇಕ ರಾಜ್ಯಗಳಿರುವಂಥದ್ದು, ಎಲ್ಲರೂ ಸೇರಿ ಒಟ್ಟಾಗಿ ಒಂದು ದೇಶ ಅನ್ನುವಂಥದ್ದು. ಸೊ ಹಾಗಿರುವಾಗ ಬರೀ ಕೇಂದ್ರ ಸರ್ಕಾರ ಮಾತ್ರ ಸೆನ್ಸಸ್ ನಡೆಸಬೇಕು ಅನ್ನುವಂಥ ಒಂದು ವಾದ ಅದೇ ಒಪ್ಪೋದಕ್ಕೆ ತಕ್ಕದಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಸೊ ಅಲ್ಲಿಗೆ ಗಣರಾಜ್ಯ ಪರಿಕಲ್ಪನೆಗೆ ಈ ವಾದ ಒಪ್ಪತಕ್ಕದಲ್ಲ ಅನ್ನುವಂಥದ್ದನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇಂದಿರಾ ಸಹಾನಿ ಅವರ ಪ್ರಕರಣವನ್ನು ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಓದ್ತಾ ಇದ್ದಾರೆ. ಸೊ ಹೀಗೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ. ಸದ್ಯಕ್ಕೆ ಅರ್ಜಿದಾರರ ಪರ ಹಿರಿಯ ವಕೀಲರು ಅಶೋಕ್ ಹಾರ್ನಳ್ಳಿಯವರು ವಾದ ಮಂಡಿಸಿ ಆಯಿತು. ಅದಾದ ನಂತರ ಅರ್ಜಿದಾರರ ಪರ ಮತ್ತೊಬ್ಬ ವಕೀಲರು, ಸೊ ಅವರು ಕೂಡ ಹಿರಿಯ ವಕೀಲರು SM ಚಂದ್ರಶೇಖರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿದರು. ಜೊತೆಗೆ ಶ್ರೀರಂಗ ಅವರು ಅರ್ಜಿದಾರರ ಪರ ಹಿರಿಯ ವಕೀಲರು, ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿದರು. ಹೀಗೆ ಇವತ್ತು ಅರ್ಜಿದಾರರ ಪರವಾಗಿ 4 ಜನ ತಮ್ಮ ವಾದವನ್ನು ಮಂಡಿಸಿದರು. ವಿವೇಕ್ ರೆಡ್ಡಿ ಅವರು ಕೂಡ ವಾದವನ್ನು ಮಂಡಿಸಿದರು. ಸೊ ವಿವೇಕ್ ರೆಡ್ಡಿ ಅವರು ಹೇಳೋ ಹಾಗೆ ಅಂಕಿಅಂಶ ಸಂಗ್ರಹಕ್ಕೂ ಪ್ರತ್ಯೇಕ ಕಾಯ್ದೆ ಇದೆ. ಆ ಕಾಯ್ದೆಯಲ್ಲಿ ರಾಜ್ಯಕ್ಕೆ ಅಂಕಿಅಂಶ ಸಂಗ್ರಹದ ಅಧಿಕಾರವನ್ನು ಕೊಟ್ಟೇ ಇಲ್ಲ.
ಸೊ ಅದು ಯಾವ ಆಧಾರದ ಮೇಲೆ ರಾಜ್ಯ ಸರ್ಕಾರ ಅಂಕಿಅಂಶಗಳನ್ನು ಹಾಗಾದ್ರೆ ತಗೊಳ್ಳೋದಕ್ಕೆ ಮುಂದಾಗಿದೆ? ಹಿಂದೆಂದೂ ಕೂಡ ಇತರೆ ಧರ್ಮದೊಂದಿಗೆ ಜಾತಿಯನ್ನು ಸೇರಿಸಲಾಗಿರಲಿಲ್ಲ. ಫಾರ್ ಎಕ್ಸಾಂಪಲ್, ಬಣಜಿಗ ಕ್ರಿಶ್ಚಿಯನ್, ಬೆಸ್ತರು ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಚಿರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಹೀಗೆ 35ರಿಂದ 40 ಧರ್ಮ ಮಿಶ್ರಿತ ಜಾತಿಗಳನ್ನು ಇವ್ರು ಗುರುತಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ.